ಬೆಳಗಾವಿಯಲ್ಲಿ ಒಣಗಿ ನಿಂತಂತ ಮರಗಳಿಂದ ಅಪಾಯ ಇದೆ. ಚೆನ್ನಮ್ಮ ಸರ್ಕಲ್ನಲ್ಲಿ ಒಣಗಿದಂತ ಮರದಿಂದ ರೆಂಬೆ ಕೊಂಬೆಗಳು ಮುರಿದು ಬೀಳ್ತಾ ಇದೆ. ತೆರವು ಮಾಡುವಂತೆ ಈಗಾಗಲೇ ಮನವಿಯನ್ನು ಮಾಡಿದ್ರೂ ಕೂಡ ಪಾಲಿಕೆ ಹಾಗೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಕನ್ನಡ ಸಾಹಿತ್ಯ ಭವನದ ಬಳಿ ಈ ಮರ ಇದೆ. ಒಂದು ವಾರದಿಂದ ನಗರದಲ್ಲಿ ಗಾಳಿ ಸಹಿತ ಧಾರಾಕಾರ ಮಳೆಯಾಗ್ತಾ ಇದೆ. ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ವಾರಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥದ್ದು. ಹಾಗಾಗಿ ಪಶ್ಚಿಮ ಘಟ್ಟ ಮಳೆಯಿಂದಾಗಿ ಸಪ್ತ ನದಿಗಳ ನಾಡು ಬೆಳಗಾವಿಯಲ್ಲಿ ನೀರಿನ ಪ್ರಭಾವ ಹೆಚ್ಚಾಗಿರುವಂಥದ್ದು. ಜೊತೆಗೆ ಬೆಳಗಾವಿಯಲ್ಲಿ ಇರುವಂತಹ ಹಳೆಯ ಮರಗಳು ಇದ್ರೂ ಕೂಡ ಅವುಗಳನ್ನ ತೆರವನ್ನ ಮಾಡ್ತಾ ಇಲ್ಲ. ಮನವಿ ಕೊಟ್ಟರು ಕೂಡ ತೆರವನ್ನ ಮಾಡ್ತಾ ಇಲ್ಲ. ಏನಾದರೂ ಸಮಸ್ಯೆ ಆದ್ರೆ ಅವಘಡ ಆದ್ರೆ ಯಾರು ಹೊಣೆ ಅನ್ನೊಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಹೃದಯ ಭಾಗ ಚೆನ್ನಮ್ಮ ವೃತ್ತದಲ್ಲಿ ಇರುವಂಥದ್ದು ಗಮನಿಸಬಹುದು. ಮರ ಬೀಳುವಂತ ಮರ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾನೆ. ಜೊತೆಗೆ ಟ್ರಾಫಿಕ್ ಕೂಡ ಇದೇ ಒಂದು ಸ್ಥಳದಲ್ಲೇ ನಿಲ್ಲುತ್ತೆ. ಈ ಒಂದು ಮರವನ್ನ ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಏನು ಒತ್ತಾಯವನ್ನ ಮಾಡ್ಕೊಂಡ್ ಬಂದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ಪಾಲಿಕೆಯವರು ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗಿಲ್ಲ. ಹಾಗಾಗಿ ನಿತ್ಯವೂ ಜೀವ ಭಯದಲ್ಲೇ ಇಲ್ಲಿನ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು. ಇದು ಮುಖ್ಯ ರಸ್ತೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇರುವಂತಹ ಮುಖ್ಯ ರಸ್ತೆ. ಇದು ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಇರುವಂತಹ ಬೃಹತ್ ಮರವನ್ನ ತೆರವು ಮಾಡಬೇಕನ್ನೋ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಭವನದ ಆಡಳಿತ ಮಂಡಳಿಯವರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ಪತ್ರವನ್ನು ಬರೆದಿದ್ದಾರೆ. ಪಾಲಿಕೆಯವರ ಗಮನಕ್ಕೂ ತಂದಿದ್ದಾರೆ. ಆದರೆ ಈವರೆಗೂ ಆ ಒಂದು ಮರವನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ಈ ಒಂದು ತೆರವು ಮಾಡದಿದ್ರೆ ಈ ಒಂದು ನಿರಂತರವಾಗಿ ಮಳೆ ಆಗ್ತಾ ಇದೆ. ಜೊತೆಗೆ ಅಪಾರ ಪ್ರಮಾಣದಲ್ಲಿ ಗಾಳಿ ಕೂಡ ಬೀಸ್ತಾ ಇದೆ. ಇವತ್ತು ಜೊತೆಗೆ ನಿನ್ನೆ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದ್ರೆ ಈ ರೀತಿಯಾದಂತಹ ಮರದಿಂದಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೋಡಬಹುದು ಸಂಪೂರ್ಣವಾಗಿ ಒಣಗಿ ಹೋಗಿರುವಂತದ್ದು. ಗಾಳಿ ಮಳೆಗೆ ಅದರ ರೆಂಬೆಗಳು ಉದುರಿ ಬೀಳ್ತಾ ಇವೆ. ಹಾಗೂ ಇದೇ ಒಂದು ಸ್ಥಳದಲ್ಲಿ ಬೈಕ್ ಸವಾರರು ವಾಹನ ಸವಾರರು ನಿಂತ್ಕೊಳ್ತಾರೆ. ಅವರ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತ ಕೂಡ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಇಲ್ಲಿರುವಂತ ಪಾಲಿಕೆ ಅಧಿಕಾರಿಗಳು ಈ ಒಂದು ಮರವನ್ನ ಸಂಪೂರ್ಣವಾಗಿ ಒಣಗಿ ಹೋಗಿರುವಂತ ಮರವನ್ನ ತೆರವು ಮಾಡಬೇಕು. ಮುಂದಾಗುವಂತ ಅಪಾಯವನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡ್ತೇನೆ. ನಾನು ಬಲಬದಿ ಕೂಡ ತೋರಿಸುವಂತ ಕೆಲಸ ಮಾಡಿ ಸಂಪೂರ್ಣವಾಗಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇರುವಂತದ್ದು ಸಾಕಷ್ಟು ಜನಜುಂಗುಳಿ ಇರುವಂತದ್ದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಲ್ಲಿ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಇದೊಂದೇ ಮರ ಅಲ್ಲ, ಈ ರೀತಿಯಾಗಿ ನಗರದಲ್ಲಿ ಸಾಕಷ್ಟು ಹಳೆ ಮರಗಳು ಇರುವಂತದ್ದು. ಹಾಗಾಗಿ ಅವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡ್ಲಾಗ್ತಿದೆ. ಆದ್ರೆ ಇಲ್ಲಿವರೆಗೂ ಆ ಒಂದು ಕೆಲಸವನ್ನ ಮರಗಳ ತೆರವು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹಾಗಾಗಿ ಈ ರೀತಿ ಅವಘಡ ಆಗೋದನ್ನ ತಪ್ಪಿಸುವಂತ ಕೆಲಸವನ್ನ ಸಂಬಂಧಿಸಿದ ಅಧಿಕಾರಿಗಳು ಇನ್ನಾದ್ರೂ ಮಾಡ್ಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ.